ನೆನಪಿನ ದೋಣಿಯಲ್ಲಿ ಭಾಗ 12. ಈ ಕಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಇದರ ಹಿಂದಿನ ಭಾಗಗಳನ್ನು ನೋಡಲು ಮರೆಯಬೇಡಿ. ದೀಪಕ್ ಶ್ರೀಯ ಮುಖವನ್ನು ನೋಡಿದ. ಅವಳ ಕಣ್ಣುಗಳಲ್ಲಿ ನೀರು ಕಂಡು ತಕ್ಷಣ ಹತ್ತಿರಕ್ಕೆ ಬಂದ. ಬೇಡ ಶ್ರೀ, ನನ್ನ ಮಾತಿನ ಅರ್ಥ ಅದಲ್ಲ. ನೀನು ಈಗ ಇನ್ನೂ ಕ್ಯೂಟ್ ಆಗಿದ್ದೀಯಾ. ದಪ್ಪಗಾದ್ರೂ ನಿನಗೆ ನಾನಂದರೆ ತುಂಬ ಇಷ್ಟ ಅಂತಾನೇ ಅರ್ಥ. ಮೊದಲಿಗಿಂತ ಈಗಲೇ ನೀನು ನನಗೆ ತುಂಬ ಚೆನ್ನಾಗಿ ಕಾಣುತ್ತಿದ್ದೀಯಾ. ದೀಪಕ್ ಶ್ರೀಯನ್ನು ತಬ್ಬಿಕೊಂಡು ಅಂದ. ಅಂದರೆ ಮೊದಲು ನಾನು ಚೆನ್ನಾಗಿ ಕಾಣ್ತಿರ್ಲಿಲ್ವಾ ದೀಪಕ್? ಏನು ಮಾತನಾಡುತ್ತಿದ್ದೀರಾ? ಹೀಗೆ ಇರೋ ಥರ ಓಡಾಡೋದೇನು? ಎಲ್ಲರೂ ನಿಮ್ಮನ್ನೇ ನೋಡ್ತಾರೆ. ಒಂದು ವೇಳೆ ಯಾರಾದರೂ ಸ್ಲಿಮ್ ಆಗಿರೋ ಹುಡುಗಿ ನಿಮಗೆ ಇಷ್ಟ ಆದರೆ ಏನು? ಎಷ್ಟು ಜನ ಹುಡುಗಿಯರು ನಿಮ್ಮನ್ನೇ ನೋಡ್ತಿದ್ರು ಗೊತ್ತಾ? ದೀಪಕ್ ಈಗ ಅರ್ಥ ಮಾಡಿಕೊಂಡ ಶ್ರೀಯ ಮೂಡ್ ಯಾಕೆ ಹಾಳಾಗಿದೆ ಅಂತ. ಅವನು ನಗುತ್ತಾ ಅವಳ ಮುಖವನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು ಹೇಳಿದ. ದೀಪಕ್ ಬರೀ ಶ್ರೀಯವನು. ಈ ಜಗತ್ತಿನಲ್ಲಿ ನಿನ್ನ ಜಾಗವನ್ನು ಯಾರೂ ಆಕ್ರಮಿಸಲು ಸಾಧ್ಯವಿಲ್ಲ. ನನಗೆ ನನ್ನ ಶ್ರೀಯ ಮೇಲೆ ಅಷ್ಟೇ ಪ್ರೀತಿ. ಅವಳು ದಪ್ಪಗಿರಲಿ ತೆಳ್ಳಗಿರಲಿ ನನಗೆ ತೊಂದರೆ ಇಲ್ಲ. ಇಂತಹ ಅಸಂಬದ್ಧ ಆಲೋಚನೆಗಳು ತಲೆಯಿಂದ ತೆಗೆದುಹಾಕು. ನನ್ನ ಮೇಲೆ ನಂಬಿಕೆ ಇಲ್ವಾ? ನನ್ನನ್ನು ನಂಬಿಕೊಳ್ಳೋದಕ್ಕಿಂತ ಹೆಚ್ಚು ನಿಮ್ಮನ್ನು ನಂಬ್ತೀನಿ. ಕಣ್ಣೀರು ಒರೆಸುತ್ತಾ ಶ್ರೀ ಹೇಳಿದಳು. ಅಷ್ಟಕ್ಕೂ ನಾನೇ ಎಷ್ಟು ಕಂಟ್ರೋಲ್ ಮಾಡುತ್ತಿದ್ದೀನಿ ಅಂತ ನನಗೆ ಗೊತ್ತು. ನೀನು ಅಷ್ಟು ಚೆನ್ನಾಗಿ ಕಾಣ್ತೀಯ ನನಗೆ. ಆದರೂ ನೀನು ನಾನು ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ತಿದ್ದೀಯ. ಒಂದು ಸಲ ನಮ್ಮ ಮಗು ಬರಲಿ, ಪ್ರತಿದಿನ ಹೇಳ್ತೀನಿ ನೀನು ಎಷ್ಟು ಚೆನ್ನಾಗಿ ಕಾಣ್ತೀಯಾ ಅಂತ. ಈ ಸಲ ದೀಪಕ್ ತಮಾಷೆಯಾಗಿ ಹೇಳಿದ. ಇದನ್ನು ಕೇಳಿ ಶ್ರೀ ದೀಪಕ್ ಎದೆಯ ಮೇಲೆ ತಲೆ ಇಟ್ಟಳು. ದೀಪಕ್ ಕೂಡ ಅವಳನ್ನು ತಕ್ಷಣ ತಬ್ಬಿಕೊಂಡನು. ಮರುದಿನ ಬೆಳಗ್ಗೆ ಪಾರ್ವತಮ್ಮನವರು ಶ್ರೀಯ ಮಗುವಿಗಾಗಿ ಮತ್ತು ಹೊಸ ಜೋಡಿಯ ಸುಖಿ ಜೀವನಕ್ಕಾಗಿ ವಿಶೇಷ ಪೂಜೆಯನ್ನು ಇರಿಸಿದ್ದರು. ಅಭಿನವ್ ಮತ್ತು ಹಾಸನ ಇರಲಿಲ್ಲ. ಹಾಗಾಗಿ ಅವರು ಪಿಯು ಮತ್ತು ಪರಂ ಅವರನ್ನೇ ಕರೆದಿದ್ದರು. ಅವರು ನಾಳೆ ಪ್ಯಾರಿಸ್ಗೆ ಹೊರಡಬೇಕಿತ್ತು. ಆದ್ದರಿಂದ ಪೂಜೆ ಮುಗಿಸಿ ಅಲ್ಲಿಂದಲೇ ಹೋಗುತ್ತಾರೆ. ಕೆಂಪು ಬನಾರಸ್ ಸೀರೆ ಉಟ್ಟು ಪಿಯು ಪರಂನ ಪ್ರೀತಿಯಲ್ಲಿ ಮುಳುಗಿದ್ದಳು. ಹೇಗಿದ್ದೀಯ ಶ್ರೀ? ಪರಂ ಬಂದು ಶ್ರೀ ಕೈಯನ್ನು ಹಿಡಿದು ಕೇಳಿದ. ಚೆನ್ನಾಗಿದ್ದೀನಿ ಅಣ್ಣ. ನನ್ನ ನಾದಿನಿಯನ್ನು ನೀವು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀರಾ ಅಲ್ವಾ? ಅದು ನೀನೇ ಅವರನ್ನು ಕೇಳು. ಪರಂ ಪಿಯುವನ್ನು ನೋಡುತ್ತಾ ಹೇಳಿದ. ಪಿಯು ನಗುತ್ತಾ ಶ್ರೀಗೆ ಹೇಳಿದಳು. ಅತ್ತಿಗೆ, ನಮ್ಮ ಚಿಂತೆಯನ್ನು ಬಿಡಿ, ನಿಮ್ಮ ಬಗ್ಗೆ ಯೋಚಿಸಿ. ಆ ನಿಮ್ಮ ಪ್ರೀತಿಯ ಚಿನ್ನು ಎಲ್ಲಿ? ಶ್ರೀ ಪಿಯುವನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಹೇಳಿದಳು. ನಿಮ್ಮ ಮತ್ತು ಅಭಿನವ್ ಮದುವೆಯಾದಾಗಿನಿಂದ ನೀಲು ಅವನನ್ನು ತುಂಬ ಕಾಟ ಕೊಡ್ತಿದ್ದಾಳೆ. ಅವನು ಮದುವೆಯಾಗಿ ಒಪ್ಪಿಕೊಳ್ಳಲಿ ಅಂತ ಪಾಪ ದೀಪಕ್ ತುಂಬ ಪ್ರಯತ್ನ ಪಡ್ತಿದ್ದಾನೆ. ಮನೆಗೂ ಎಲ್ಲರಿಗೂ ಹೇಳಬೇಕಲ್ವಾ? ಶ್ರೀ ನಗುತ್ತಾ ಹೇಳಿದಳು. ಅತ್ತಿಗೆ, ನೀಲುನ ನೋಡಿದರೆ ನನಗೆ ಯಾವಾಗಲೂ ಅನಿಸೋದು. ಅವಳು ನಿಮ್ಮ ಗೆಳತಿ ಹೇಗೆ ಆದಳು? ನೀವು ಎಷ್ಟು ಶಾಂತ. ಅವಳು ಎಲ್ಲಿ ನೋಡಿದರೂ ಚಂಡಮಾರುತದಂತೆ. ಆದರ್ಶ್ ಭಯ್ಯ ನನ್ನ ಆಟ ಆಡಿಸ್ತಾಳೆ ನೋಡ್ತೀರಿ. ಇಲ್ಲ ಇಲ್ಲ, ನಾನು ಅವಳಿಗೆ ಹೇಳ್ತೀನಿ ಇನ್ನು ಮುಂದೆ ಅಷ್ಟು ತರಲೆ ಮಾಡಬೇಡ. ಪಾಪ ನನ್ನ ಪ್ರೀತಿಯ ಚಿನ್ನುಗೆ ತೊಂದರೆ ಕೊಡಬೇಡ ಅಂತ ಶ್ರೀಯ ಮುಖ ಸನ್ನೆ ಮಾಡೋದೊಂದಿಗೆ ಹೇಳಿದಳು. ಪೂಜೆಗಾಗಿ ಪಾರ್ವತಮ್ಮನವರು ಕರೆದಾಗ ಅವರಿಬ್ಬರು ಅಲ್ಲಿಗೆ ಹೋದರು. ಪೂಜೆ ಮುಗಿದ ನಂತರ ಮನೆಯಲ್ಲಿ ಮತ್ತೆ ಹಳೆ ಕಳೆ ಬಂತು. ಪೂಜೆಗೂ ಮುನ್ನ ಆದರ್ಶ್ ಮತ್ತು ನೀಲು ಕೂಡ ಬಂದಿದ್ದರು. ಆದರ್ಶ್ ಎಂದಿನಂತೆ ಎಲ್ಲರನ್ನ ಚುಡಾಯಿಸುತ್ತಿದ್ದ. ನೀಲು ಅವನನ್ನು ಹೊಡೆಯಲು ಓಡಿಸಿಕೊಂಡು ಹೋಗುತ್ತಿದ್ದಳು. ಶ್ರೀ ಸೋಫಾದ ಮೂಲೆಯಲ್ಲಿ ಕುಳಿತು ಎಲ್ಲರನ್ನ ನೋಡಿ ನಗುತ್ತಿದ್ದಳು. ಆಗ ಅವಳ ಕಣ್ಣು ದೀಪಕ್ ಮೇಲೆ ಬಿತ್ತು. ಅವನು ಅಲ್ಲಿ ನಿಂತು ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡುತ್ತಿದ್ದ. ಪ್ರತಿ 2 ನಿಮಿಷಕ್ಕೊಮ್ಮೆ ಶ್ರೀಯನ್ನೇ ನೋಡುತ್ತಿದ್ದ. ಆ ಆತಂಕದ ನೋಟವನ್ನು ಈಗ ಶ್ರೀ ಚೆನ್ನಾಗಿಯೇ ಅರ್ಥ ಮಾಡಿಕೊಂಡಿದ್ದಳು. ಫೋನ್ ಇಟ್ಟ ತಕ್ಷಣ ದೀಪಕ್ ನೇರವಾಗಿ ಶ್ರೀ ಬಳಿ ಬಂದ. ಪಕ್ಕದಲ್ಲಿ ಕುಳಿತು ನಿಧಾನವಾಗಿ ಹೇಳಿದ. ತುಂಬ ಸುಸ್ತಾಗಿದ್ದೀಯಾ? ಶ್ರೀ ಇಲ್ಲ ಎಂದು ತಲೆ ಆಡಿಸಿದಳು. ಆಗ ಅವನು ಏನೋ ಹೇಳಲು ಬಂದ. ಅವಳ ಮುಂದೆ ಇದ್ದ ಜ್ಯೂಸ್ ಎತ್ತಿ ಅವಳ ಕೈಗೆ ಕೊಟ್ಟ. ಇದನ್ನು ಪೂರ್ತಿಯಾಗಿ ಕುಡಿಯಬೇಕು. ನೀವು ಯಾವಾಗಲೂ ಡಾಕ್ಟರ್ ಆಗ್ತೀರಾ? ಶ್ರೀ ಮುಖ ಸಿಂಡರಿಸಿಕೊಂಡು ಹೇಳಿದಳು. ಆಗ ಪಕ್ಕದಲ್ಲಿದ್ದ ಆದರ್ಶ್ ತಕ್ಷಣ ಹೇಳಿದ. ಅತ್ತಿಗೆ, ನಿಮಗೆ ಗೊತ್ತಾ ದೀಪಕ್ ಅಣ್ಣ ಗೂಗಲ್ನಲ್ಲಿ ಪ್ರೆಗ್ನೆನ್ಸಿ ಬಗ್ಗೆ ಎಲ್ಲ ಆರ್ಟಿಕಲ್ ಓದಿದ್ದಾರೆ. ನಿನ್ನೆ ನನಗೆ ಹೇಳ್ತಿದ್ರು 7ನೇ ತಿಂಗಳಲ್ಲಿ ಹೇಗೆ ನಡೆಯಬೇಕು ಅಂತ. ಇಡೀ ಹಾಲ್ ನಗಾಡಲು ಪ್ರಾರಂಭಿಸಿತು. ದೀಪಕ್ ಅವನನ್ನು ನೋಡಿ ತಕ್ಷಣ ಆದರ್ಶ್ ಸುಮ್ಮನಾದ. ಅಯ್ಯೋ ಅಣ್ಣ, ನಾನು ಸುಮ್ಮನೆ ನಿಮ್ಮ ಮಹಾನ್ ಕೆಲಸ ಹೇಳ್ತಿದ್ದೆ ಅಷ್ಟೇ. ದೀಪಕ್ ಏನಾದರೂ ಹೇಳುವ ಮುನ್ನವೇ ನೀಲು ಮಧ್ಯದಲ್ಲಿ ಹೇಳಿದಳು. ಹಾಯ್, ಎಂಥ ಕಾಳಜಿ ನೀವು ಅತ್ತಿಗೆ ಮೇಲೆ ತೋರಿಸುತ್ತಿರುವ. ನಿಮ್ಮನ್ನು ನಿಭಾಯಿಸೋಕೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಬರಬೇಕಾಗುತ್ತದೆ. ಆದರ್ಶ್ ತಕ್ಷಣ ಹೇಳಿದ. ಮತ್ತೆ ಇಬ್ಬರ ಜಗಳ ಶುರುವಾಯಿತು. ಎಲ್ಲರ ಮಧ್ಯೆ ಕುಳಿತ ಶ್ರೀ ನಗುತ್ತಾ ದೀಪಕ್ನನ್ನು ನೋಡಿದಳು. ಅವನು ಮಾತನಾಡದೆಯೇ ತನ್ನ ಬಗ್ಗೆ ಇಷ್ಟು ಕಾಳಜಿ ವಹಿಸುತ್ತಿದ್ದ ಅವಳಿಗೆ ತುಂಬ ಇಷ್ಟ
ಇಷ್ಟವಾಯಿತು. ಆಗ ಸ್ನೇಹ ನಗುತ್ತಾ ಹೇಳಿದಳು, ದೀಪಕ್ ಸ್ವಲ್ಪ ಉಸಿರು ತಗೋ. ಇಷ್ಟೊಂದು ಪ್ರೀತಿ ತೋರಿಸಿದರೆ ಮಗು ಹೊರಗೆ ಬಂದ ತಕ್ಷಣ ನಿನಗೆ ತೊಂದರೆ ಕೊಡಲಿ ಬಿಡಿ ಅತ್ತೆ. ದೀಪಕ್ ತಕ್ಷಣ ಉತ್ತರಿಸಿದ, ಇಬ್ಬರಿಗೂ ಚೆನ್ನಾಗಿದ್ದರೆ ಸಾಕು. ಅವನ ಮಾತಿನಲ್ಲಿ ಇದ್ದ ಪ್ರೀತಿ ನೇರವಾಗಿ ಶ್ರೀ ಮನಸ್ಸಿಗೆ ನಾಟಿತ್ತು. ಕೆಲವು ಸಮಯದ ನಂತರ ಪಾರ್ವತಮ್ಮನವರು ಶ್ರೀಯನ್ನ ಮೆಲ್ಲಕ್ಕೆ ಹೋಗಿ ವಿಶ್ರಾಂತಿ ಪಡೆಯಲು ಹೇಳಿದಾಗ ದೀಪಕ್ ತಕ್ಷಣ ಎದ್ದು ನಿಂತ. ನಾನೇ ಹೋಗ್ತೀನಿ ಎನ್ನುತ್ತಿದ್ದಂತೆ, ಇಲ್ಲ ನಾನು ಬರ್ತಿದ್ದೀನಲ್ಲ, ದೀಪಕ್ ಹೇಳಿದ. ಆದರ್ಶ್ ಮತ್ತೆ ನಗಲಾರಂಭಿಸಿದ. ಅಣ್ಣ, ನೀವಂತೂ CCTV ಕ್ಯಾಮ್ರಾ ಆಗೋಗಿದ್ದೀರಾ. ಈ ಸಲ ಎಲ್ಲರ ನಗುವಿನ ನಡುವೆ ದೀಪಕ್ ಕೂಡ ನಗತೊಡಗಿದ್ದ. ಆದರೆ ಅವನು ಶ್ರೀಯ ಕೈ ಬಿಡಲಿಲ್ಲ. ಮೆಲ್ಲಗೆ ಹೋಗುವಾಗ ಶ್ರೀ ಅವನ ಮುಖವನ್ನೇ ನೋಡುತ್ತಿದ್ದಳು. ಕೋಣೆಗೆ ಹೋದ ತಕ್ಷಣ ಅವನು ಬಾಗಿಲು ಹಾಕಿ ಅವಳಗಡೆಗೆ ತಿರುಗಿದ. ಏನಾಯ್ತು? ಶ್ರೀ ಕೇಳಿದಳು. ಏನಿಲ್ಲ, ದೀಪಕ್ ಮಂದಹಾಸದೊಂದಿಗೆ ಹೇಳಿದ. ಆದರೆ ಅವನ ಕಣ್ಣುಗಳಲ್ಲಿ ಏನೋ ಬೇರೆಯದ್ದೇ ಇತ್ತು. ಶ್ರೀ ನಿಧಾನವಾಗಿ ಅವನ ಬಳಿ ಬಂದು ಅವನ ಟೀ ಶರ್ಟ್ ಹಿಡಿದು ಕೇಳಿದಳು, ನಿಮಗೆ ಏನೋ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಿದೆ. ನಿಮ್ಮ ಮನಸ್ಸಿನಲ್ಲಿ ಏನೋ ನಡೀತಿದೆ. ದೀಪಕ್ ಸ್ವಲ್ಪ ಸಮಯ ಅವಳನ್ನು ನೋಡಿ ನಿಧಾನವಾಗಿ ಅವಳ ಮುಖವನ್ನು ತನ್ನ ಅಂಗೈಯೊಳಗೆ ಹಿಡಿದುಕೊಂಡು, ಈಗೀಗ ತುಂಬ ಭಯ ಆಗುತ್ತಿದೆ. ನಿನ್ನನ್ನು ಕಳೆದುಕೊಂಡು ಬಿಡ್ತೀನಾ ಅಂತ. ಅವನ ಧ್ವನಿ ತುಂಬ ಕಡಿಮೆ ಇತ್ತು. ಶ್ರೀಯ ಹೃದಯ ಭಾರವಾಗಿತ್ತು. ಅವಳು ತಕ್ಷಣ ಅವನ ತುಟಿಗಳ ಮೇಲೆ ಬೆರಳಿಟ್ಟಳು. ಹೀಗೆಲ್ಲ ಮಾತನಾಡಬೇಡಿ ದೀಪಕ್. ಅವಳ ಬೆರಳುಗಳನ್ನು ಹಿಡಿದು ನಿಧಾನವಾಗಿ ಮುತ್ತಿಟ್ಟನು. ಏನು ಮಾಡಲಿ ಶ್ರೀ, ನೀನು ನನ್ನ ಅಭ್ಯಾಸವಲ್ಲ, ನನ್ನ ಜೀವನವಾಗಿ ಬಿಟ್ಟಿದ್ದೀಯಾ. ಶ್ರೀ ಕಣ್ಣಲ್ಲಿ ನೀರು ಬಂತು. ಆಗ ದೀಪಕ್ ಹಠಾತ್ತನೆ ಹೇಳಿದ, 1 ನಿಮಿಷ ಮತ್ತು ಕೋಣೆಯಿಂದ ಹೊರಗೆ ಹೋದ. ಶ್ರೀ ಆಶ್ಚರ್ಯದಿಂದ ನೋಡುತ್ತಿದ್ದಳು. ಸುಮಾರು 10 ನಿಮಿಷದ ನಂತರ ಕೋಣೆಯ ಬಾಗಿಲು ತೆರೆದಾಗ ಶ್ರೀಯ ಕಣ್ಣುಗಳು ಅಚ್ಚರಿಯಿಂದ ಅರಳಿದ್ದವು. ಕೋಣೆಯು ತಿಳಿ ಹಳದಿ ಬೆಳಕಿನಿಂದ ಮಿನುಗುತ್ತಿತ್ತು. ಹಾಸಿಗೆಯ ಸುತ್ತಲೂ ಸಣ್ಣ ಸಣ್ಣ ಲೈಟ್ಗಳನ್ನು ಹಾಕಲಾಗಿತ್ತು. ಬಾಲ್ಕನಿ ಬಳಿ ಸಣ್ಣ ಟೇಬಲ್ ಮೇಲೆ ಅವಳಿಗೆ ಇಷ್ಟವಾದ ಸ್ಟ್ರಾಬೆರಿ ಕೇಕ್ ಮತ್ತು ಸ್ನ್ಯಾಕ್ಸ್ ಇಟ್ಟಿದ್ದನು. ಶ್ರೀ ಬಾಗಿಲಲ್ಲಿ ನಿಂತು ನೋಡುತ್ತಿದ್ದಳು. ಇದು ನನ್ನ ಹೆಂಡತಿ. ಕಳೆದ ಕೆಲವು ದಿನಗಳಿಂದ ತನ್ನನ್ನು ತಾನು ಕಡೆಗಣಿಸಿಕೊಂಡಿದ್ದೇನೆ ಎಂದು ಭಾವಿಸಿದ್ದಳು. ಅದಕ್ಕೆ ಅವಳಿಗೆ ಜ್ಞಾಪ ಮಾಡಿಸಿಕೋಣ ಎಂದು ಯೋಚಿಸಿದ್ದೆ. ಇಂದಿಗೂ ನೀನು ನನ್ನ ಪಾಲಿಗೆ ಜಗತ್ತಿನ ಅತ್ಯಂತ ಸುಂದರ ಹುಡುಗಿ, ದೀಪಕ್ ನಿಧಾನವಾಗಿ ಬಂದು ಹೇಳಿದ. ಶ್ರೀಯ ಕಣ್ಣಲ್ಲಿ ನೀರು ಬಂದಿತ್ತು. ನಿಮಗೆ ಹೇಗೆ ಗೊತ್ತು? ನಿನ್ನ ಕಣ್ಣುಗಳು ಹೇಳ್ತವೆ. ದೀಪಕ್ ಅವಳ ಹತ್ತಿರ ಬಂದಾಗ, ನೀನು ಕನ್ನಡಿಯ ಮುಂದೆ ನಿಂತು ದುಃಖಪಟ್ಟಾಗ ನನಗೆ ಇಷ್ಟ ಆಗಲ್ಲ. ಶ್ರೀ ಏನೂ ಹೇಳಲಿಲ್ಲ. ಅವನು ಅವಳನ್ನು ತನ್ನ ಕೈಯೊಳಗೆ ತಬ್ಬಿಕೊಂಡು ಕೇಳು. ಅವನ ಭಾರವಾದ ಧ್ವನಿ ಅವಳ ಕಿವಿಯ ಬಳಿ ಕೇಳಿಸಿತು. ನಿನ್ನ ಹತ್ತಿರ ಬಂದಾಗ ನನ್ನನ್ನು ಕಂಟ್ರೋಲ್ ಮಾಡಿಕೊಳ್ಳೋಕೆ ಆಗಲ್ಲ. ಆದರೆ ಪ್ರೀತಿ ಕಡಿಮೆ ಇದೆ ಅಂತಲ್ಲ, ಬದಲಾಗಿ ಪ್ರತಿದಿನ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಇದೆ. ಶ್ರೀ ನಿಧಾನವಾಗಿ ಅವನ ಶರ್ಟ್ ಹಿಡಿದುಕೊಂಡಳು. ದೀಪಕ್ ಅವಳ ಹಣೆಗೆ ಮುತ್ತಿಟ್ಟು ಹೇಳಿದ, ಮೊದಲು ನೀನು ಕೇವಲ ನನ್ನ ಹೆಂಡತಿ ಆಗಿದ್ದೆ, ಈಗ ನೀನು ನನ್ನ ಮಗುವಿನ ತಾಯಿ ಆಗ್ತಿದ್ದೀಯ. ಈ ಭಾವನೆ ನನ್ನನ್ನು ಎಷ್ಟು ಬದಲಾಯಿಸುತ್ತಿದೆ ಗೊತ್ತಾ? ಅವನ ಕಣ್ಣುಗಳು ತುಂಬಿ ಬಂದವು. ನೀನು ರಾತ್ರಿ ಮಲಗಿದ್ದಾಗ ನಾನು ಗಂಟೆಗಟ್ಟಲೆ ನಿನ್ನನ್ನೇ ನೋಡ್ತಾ ಇರ್ತೀನಿ, ಯೋಚಿಸ್ತೀನಿ, ಇಷ್ಟೊಂದು ಪುಟ್ಟ ಹುಡುಗಿ ಹೇಗೆ ನನ್ನ ಇಡೀ ಜೀವನವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡಿದ್ದಾಳೆ ಅಂತ. ಶ್ರೀ ಅವನ ಎದೆಯಲ್ಲಿ ಮುಖ ಹೂತಳು. ದೀಪಕ್ ಅವಳ ತಲೆಯಲ್ಲಿ ಮುಖ ಮುಚ್ಚಿಕೊಂಡು ಅಂದ, ನೀನಿಲ್ಲದೆ ನಾನೇನೂ ಇಲ್ಲ ಶ್ರೀ. ಆಫೀಸ್ನಲ್ಲಿದ್ದಾಗಲೂ ಮನಸ್ಸು ಮನೆಯಲ್ಲೇ ಇರುತ್ತದೆ. ಊಟ ಮಾಡುವಾಗ ಯೋಚಿಸ್ತೀನಿ, ನೀನು ಊಟ ಮಾಡಿದ್ಯಾ ಅಥವಾ ಇಲ್ಲವಾ ಅಂತ. ರಾತ್ರಿ ಆದರೆ ಭಯ ಆಗುತ್ತೆ, ನಿನಗೆ ನಿದ್ದೆ ಬಂತಲ್ಲ ಇಲ್ಲವಾ ಅಂತ. ನೀನು ದುಃಖದಿಂದ ನಿನ್ನನ್ನೇ ದಪ್ಪ ಅಂತ ಹೇಳ್ಕೊಳ್ತಿದ್ದೆ ಅಲ್ವಾ? ಆಗ ಮನಸ್ಸು ಮಾಡುತ್ತೆ ಆ ಕನ್ನಡಿಯನ್ನೇ ಒಡೆದು ಹಾಕಬೇಕು ಅಂತ. ಶ್ರೀ ನಗುತ್ತಾ ಅತ್ತಳು. ಇಷ್ಟೊಂದು ಪ್ರೀತಿ ಮಾಡಬೇಡಿ, ಕಮ್ಮಿ ಆಗ್ತಿದೆಯಾ ಏನು? ದೀಪಕ್ ತಮಾಷೆಯಾಗಿ ಹೇಳಿದ. ಶ್ರೀ ತಲೆ ಅಲ್ಲಾಡಿಸಿದಳು. ದೀಪಕ್ ಅವಳನ್ನು ಕರೆದುಕೊಂಡು ಬಾಲ್ಕನಿ ಬಳಿ ಸೋಫಾದ ಮೇಲೆ ಕೂತು ಅವಳನ್ನು ತನ್ನ ಮಡಿಲಿನಲ್ಲಿ ಕೂರಿಸಿಕೊಂಡು ಹೇಳಿದ, ನೆನಪಿದೆಯಾ, ಮದುವೆಯಾದ ಮೇಲೆ ನೀನು ಹೇಳ್ತಿದ್ದೆ ನಾನು ತುಂಬ ಕಡಿಮೆ ಮಾತನಾಡುತ್ತೀನಿ ಅಂತ. ಈಗ ಅರ್ಥ ಆಯಿತು ಯಾಕಂದರೆ ಎಲ್ಲ ಮಾತುಗಳನ್ನು ಬರೀ ನೀನು ಸವಾಲುಗೆ ಉಳಿಸಿಬಿಟ್ಟಿದ್ದೆ. ಶ್ರೀನಕ್ಕಳು. ರಾತ್ರಿ ತಣ್ಣನೆಯ ಗಾಳಿ ಬೀಸುತ್ತಿತ್ತು. ದೀಪಕ್ ಅವಳ ಹೊಟ್ಟೆಯ ಮೇಲೆ ತುಂಬ ಪ್ರೀತಿಯಿಂದ ಕೈ ಇಟ್ಟು ಪಿಸುಗುಟ್ಟಿದ. ಗೊತ್ತಾ ನನ್ನ ಚಿಕ್ಕ ಬೇಬಿ, ನಿಮ್ಮ ಅಮ್ಮ ಜಗತ್ತಿನಲ್ಲೇ ಅತ್ಯಂತ ತೊಂದರೆ ಕೊಡುವ ಹುಡುಗಿ. ದೀಪಕ್ ಶ್ರೀ ಅವನಿಗೆ ಹೊಡೆದಾಗ ಅವನು ನಕ್ಕ. ಆದರೆ ಎಲ್ಲಕ್ಕಿಂತ ಸುಂದರವಾದವಳು. ಮತ್ತೆ ಅವನು ನಿಧಾನವಾಗಿ ಅವಳ ಹೊಟ್ಟೆಗೆ ಮುತ್ತಿಟ್ಟು. ಶ್ರೀಯ ಮನಸ್ಸು ಕರಗಿತ್ತು. ಶ್ರೀ ಅವನ ಕೂದಲುಗಳನ್ನು ಸವರುತ್ತಾ ಹೇಳಿದಳು, ನೀವು ನನ್ನ ಮೇಲೆ ಇಷ್ಟೊಂದು ಕಾಳಜಿ ಯಾಕೆ ಮಾಡ್ತೀರಾ ದೀಪಕ್? ಅವಳನ್ನು ನೋಡುತ್ತಾ ಉತ್ತರ ತುಂಬ ಸುಲಭವಾಗಿತ್ತು, ಯಾಕಂದರೆ ನೀನು ನನ್ನವಳು. ಅವನ ಧ್ವನಿಯಲ್ಲಿ ಅಂತಹ ಅಧಿಕಾರ ಇತ್ತು. ಶ್ರೀಯ ಉಸಿರೇ ನಿಂತು
ಹೋಗುವಂತಿತ್ತು ಮತ್ತು ಮನುಷ್ಯ ತನ್ನ ವಸ್ತುಗಳನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡಿಕೊಳ್ಳುತ್ತಾನೆ. ಶ್ರೀ ಸುಮ್ಮನೆ ನೋಡುತ್ತಲೇ ಇದ್ದಳು. ದೀಪಕ್ ಅವಳ ಕೆನ್ನೆಯನ್ನು ಸವರುತ್ತಾ ಶ್ರೀ ಅವನ ಕಡೆಗೆ ಬಾಗಿ ಅವನ ಹೆಗಲ ಮೇಲೆ ತಲೆ ಇಟ್ಟಳು. ಐ ಲವ್ ಯು, ಈ ಸಲ ಶ್ರೀ ನಗುತ್ತಾ ಹೇಳಿದಳು. ದೀಪಕ್ ಕಣ್ಣುಗಳು ಹೊಳೆದವು. ಅವನು ನಿಧಾನವಾಗಿ ಹಣೆಗೆ, ಕಣ್ಣಿಗೆ ಮತ್ತು ಕೆನ್ನೆಗೆ ಮುತ್ತಿಟ್ಟ. ಪ್ರತಿಯೊಂದು ಸ್ಪರ್ಶದಲ್ಲಿ ಅಷ್ಟು ಎಚ್ಚರಿಕೆ ಇತ್ತು. ಅವಳು ಕರಗಿ ಹೋಗುತ್ತಾಳೆ ಅಂತ ನಾನು ವಾಗ್ದಾನ ಮಾಡ್ತೀನಿ. ಅವಳು ಅವನ ಕಿವಿಯಲ್ಲಿ ಬಳಿ ಪಿಸುಗುಟ್ಟಿದ. ನಿನ್ನ ಜೀವನದ ಯಾವುದೇ ಭಯವನ್ನು ನಿನ್ನ ಹತ್ತಿರ ಬರಲು ಬಿಡುವುದಿಲ್ಲ. ನೀನು ಹೀಗೆಯೇ ನನ್ನ ಕೈಯಲ್ಲಿದ್ದರೆ ಸಾಕು. ಶ್ರೀ ಕಣ್ಣು ಮುಚ್ಚಿದಳು. ಅವಳಿಗೆ ನಿಜವಾಗಿಯೂ ಅನಿಸಿತು, ಜಗತ್ತಿನ ಎಲ್ಲ ತೊಂದರೆಗಳು ಈ ಮನುಷ್ಯನ ಕೈಯಲ್ಲಿ ಬಂದರೆ ಮುಗಿದೇ ಹೋಗುತ್ತದೆ ಅಂತ. ಕೆಲವು ಸಮಯದ ನಂತರ ದೀಪಕ್ ಕೇಕ್ ಕತ್ತರಿಸಿ ಅವಳಿಗೆ ತಿನ್ನಿಸಿದ. ಆದರೆ ತಾನು ತಿನ್ನುವ ಮುನ್ನ ಮತ್ತೆ ಅದೇ ಪ್ರಶ್ನೆ, ತುಂಬ ಸಿಹಿ ಇಲ್ಲವಾ ಅಲ್ವಾ? ಶ್ರೀ ನಕ್ಕಳು. ನೀವು ಪಕ್ಕಾ ಅಪ್ಪ ಆಗ್ತಿದ್ದೀರಾ ಮತ್ತು ನೀನು ಜಗತ್ತಿನ ಅತ್ಯಂತ ಸುಂದರವಾದ ಅಮ್ಮ. ಶ್ರೀ ನಾಚುತ್ತಾ ಅವನ ಎದೆಯಲ್ಲಿ ಮುಖ ಅಡಗಿಸಿಕೊಂಡಳು. ರಾತ್ರಿ ತುಂಬ ಆಗಿತ್ತು. ಆದರೆ ಅಂದು ರಾತ್ರಿ ಅವರಿಬ್ಬರಿಗೂ ನಿದ್ದೆಯೇ ಬರ್ತಿರಲಿಲ್ಲ. ಅವರು ಒಬ್ಬರಿಗೊಬ್ಬರು ಮಾತನಾಡುತ್ತಾ ಇದ್ದರು. ಮಗುವಿನ ಬಗ್ಗೆ, ಮುಂದಿನ ದಿನಗಳ ಬಗ್ಗೆ, ತಮ್ಮ ಭಯ ಮತ್ತು ತಮ್ಮ ಸಂತೋಷದ ಬಗ್ಗೆ. ಮತ್ತು ಪ್ರತಿ ಮಾತುಗಳ ನಡುವೆ ದೀಪಕ್ ಪದೇ ಪದೇ ಅವಳಿಗೆ ಮುತ್ತು ನೀಡುತ್ತಿದ್ದ. ಪ್ರತಿ ಕ್ಷಣ ಅವಳಿಗೆ ನಂಬಿಕೆ ಕೊಡಲು ಬಯಸುತ್ತಿದ್ದ. ತನ್ನ ಪ್ರೀತಿ ಎಂದಿಗೂ ಕಡಿಮೆ ಆಗಲ್ಲ ಅಂತ. ಅಂದು ರಾತ್ರಿ ಶ್ರೀಗೆ ಮೊದಲ ಬಾರಿಗೆ ಅನಿಸಿತ್ತು, ತಾಯಿಯಾಗುವ ಮೊದಲೇ ಮತ್ತೊಂದು ಸಂಬಂಧ ಹುಟ್ಟಿಕೊಳ್ಳುತ್ತದೆ ಅಂತ. ಪತಿ ಮತ್ತು ಪತ್ನಿಯ ನಡುವೆ ಆ ಸಂಬಂಧ, ಅದು ಮೊದಲಿಗಿಂತ ತುಂಬ ಆಳವಾದ, ಸತ್ಯವಾದ ಮತ್ತು ಪ್ರೀತಿಯಿಂದ ತುಂಬಿರುತ್ತದೆ. ಬೆಳಗಿನ ಸಮಯವಿತ್ತು. ಕಿಟಕಿಯ ಪರದೆಯ ಮೂಲಕ ಬರುವ ತಿಳಿ ಬಿಸಿಲು ಇಡೀ ಕೋಣೆಯಲ್ಲಿ ಹರಡಿತ್ತು. ರಾತ್ರಿ ಇಡೀ ಮಾತನಾಡುತ್ತಾ ಎದ್ದು ಅವರಿಗೆ ನಿದ್ದೆ ಬಂತು ಅಂತ ಯಾರಿಗೂ ಗೊತ್ತಾಗಲೇ ಇಲ್ಲ. ದೀಪಕ್ ಇನ್ನೂ ಅರ್ಧ ನಿದ್ದೆಯಲ್ಲಿದ್ದ. ಅವನ ಒಂದು ಕೈ ಶ್ರೀಯ ಸೊಂಟದ ಮೇಲೆ ಇತ್ತು. ನಿದ್ದೆಯಲ್ಲೂ ಅವಳನ್ನು ದೂರವಾಗಲು ಬಿಡಲು ಇಷ್ಟವಿಲ್ಲದಂತೆ. ಆಗ ಹಠಾತ್ತನೆ ಶ್ರೀಯ ಮೃದುವಾದ ನೋವಿನ ಶಬ್ದ ಕೇಳಿಸಿತು. ಮೊದಲು ಅವನಿಗೆ ಅನಿಸಿತ್ತು, ಬಹುಶಃ ಅವಳು ಕನಸು ಕಾಣುತ್ತಿದ್ದಾಳೆ ಅಂತ. ಆದರೆ ಮುಂದಿನ ಕ್ಷಣವೇ ಅವನಿಗೆ ತಿಳಿಯಿತು, ಶ್ರೀಯ ದೇಹ ಸ್ವಲ್ಪ ನಡುಗುತ್ತಿದೆ ಅಂತ. ಅವನು ತಕ್ಷಣ ಕಣ್ಣು ತೆರೆದ. ಶ್ರೀ. ಅವನ ಭಾರವಾದ ಧ್ವನಿ ಗಾಬರಿಯಲ್ಲಿ ಬದಲಾಗಿತ್ತು. ಶ್ರೀ ನಿಧಾನವಾಗಿ ತನ್ನ ತೊಟ್ಟೆಯನ್ನು ಹಿಡಿದುಕೊಂಡಳು. ಅವಳ ಮುಖ ನೋವಿನಿಂದ ಮುದುಡಿತ್ತು. ದೀಪಕ್. ಅವಳ ಧ್ವನಿ ನಡುಗುತ್ತಿತ್ತು. ಹೊಟ್ಟೆಯಲ್ಲಿ ತುಂಬ ನೋವಾಗ್ತಿದೆ. ಇದನ್ನು ಕೇಳಿದ ತಕ್ಷಣ ದೀಪಕ್ನ ನಿದ್ದೆ ಮಾಯವಾಗಿತ್ತು. ಅವನು ತಕ್ಷಣ ಎದ್ದು ಕುಳಿತ. ಏನಾಯಿತು? ನೋವು ಹೆಂಗೆ? ಯಾವಾಗಲಿಂದ? ಅವನ ಕೈಗಳು ಗಾಬರಿಯಲ್ಲಿ ಶ್ರೀಯ ಮುಖ, ಹಣೆಯ ಮೇಲೆ ಹೋಗುತ್ತಿದ್ದವು. ಏನೂ ಅರ್ಥವಾಗುತ್ತಿರಲಿಲ್ಲ. ಏನು ಮಾಡಬೇಕು ಅಂತ. ಶ್ರೀ ಕಣ್ಣು ಮುಚ್ಚಿದ್ದಳು. ದೀಪಕ್ ಹೃದಯ ಎಷ್ಟು ಜೋರಾಗಿ ಬಡಿಯುತ್ತಿದ್ದೆಂದರೆ ಅವನಿಗೆ ತನ್ನದ ಉಸಿರು ಭಾರವಾಗುತ್ತಿತ್ತು. ನೋ ನೋ ನೋ, ಒಂದು ನಿಮಿಷ. ಅವನು ತಕ್ಷಣ ಶ್ರೀಯನ್ನು ನಿಭಾಯಿಸಿ ಕೂಡಿಸಿದ. ಶ್ರೀ, ತನ್ನ ಕಡೆ ನೋಡು. ನೋವು ತುಂಬ ಆಗ್ತಿದೆಯಾ? ಉಸಿರಾಡಲು. ಶ್ರೀ ಬರೀ ಅವನ ತೋಳನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದಳು. ಅವನ ಮುಖದಲ್ಲಿ ನೋವು ಎದ್ದು ಕಾಣುತ್ತಿತ್ತು. ದೀಪಕ್ ಕೈಗಳು ತಣ್ಣಗಾಗಿವೆ. ಅವನು ತಕ್ಷಣ ಫೋನ್ ತೆಗೆದುಕೊಂಡು ಡಾಕ್ಟರ್ಗೆ ಕರೆ ಮಾಡಿದ. ಆದರೆ ಬಹುಶಃ ಅಷ್ಟು ಬೆಳಗ್ಗೆ ಕರೆ ಸ್ವೀಕರಿಸಲಾಗಲಿಲ್ಲ. ಶಿಟ್. ಅವನು ತುಂಬ ಗಾಬರಿಯಾದನು. ಮುಂದಿನ ಕ್ಷಣವೇ ಅವನು ಬೇಗನೆ ಶ್ರೀಯನ್ನು ಎತ್ತಲು ಪ್ರಯತ್ನಿಸಿದ. ನಾವು ಈಗಲೇ ಆಸ್ಪತ್ರೆಗೆ ಹೋಗುತ್ತಿದ್ದೇವೆ. ದೀಪಕ್. ಏನೂ ಆಗಲ್ಲ, ಏನೂ ಆಗಲ್ಲ. ಅವನು ಸ್ವಂತ ನಡುಗುತ್ತಿದ್ದ. ಆದರೆ ಶ್ರೀಯನ್ನು ನಿಭಾಯಿಸಲು ಪ್ರಯತ್ನಿಸುತ್ತಿದ್ದ. ಕೆಳಗೆ ಬರುವಷ್ಟರಲ್ಲಿ ಅವನ ಧ್ವನಿ ಕೇಳಿ ಇಡೀ ಮನೆ ಎಚ್ಚರವಾಗಿತ್ತು. ಪಾರ್ವತಮ್ಮನವರು ಮೊದಲು ಹೊರಗೆ ಬಂದರು. ಶ್ರೀಯ ಸ್ಥಿತಿ ನೋಡಿ ಅವರ ಮುಖದ ಬಣ್ಣವೇ ಹಾರಿ ಹೋಗಿತ್ತು. ಅಯ್ಯೋ ದೇವರೇ, ಏನಾಯಿತು? ಆದರ್ಶ್, ಕಾರು ರೆಡಿ ಮಾಡು ಬೇಗ. ದೀಪಕ್ ಕೂಗುತ್ತಂತಾಗಿತ್ತು. ಆದರ್ಶ್ ಮತ್ತು ಅಭಿಷೇಕ್ ಕೂಡ ಓಡುತ್ತಾ ಕೆಳಗೆ ಬಂದರು. ನೀಲು ಶ್ರೀಯನ್ನು ನೋಡಿ ಅಳಲು ಶುರು ಮಾಡಿದಳು. ಪಿಯು ಕೂಡ ಅತ್ತಿಗೆ ಅಂದಳು. ಆದರೆ ದೀಪಕ್ ಈ ಸಮಯದಲ್ಲಿ ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅವನು ಶ್ರೀಯನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡು ನೇರವಾಗಿ ಹೊರಗಡೆ ನಡೆದ. ದೀಪಕ್ ಕಣ್ಣನಲ್ಲಿ ಸ್ಪಷ್ಟ ಭಯ ಕಾಣುತ್ತಿತ್ತು. ಅಂತಹ ಭಯವನ್ನು ಬಹುಶಃ ಮೊದಲ ಬಾರಿಗೆ ಇಡೀ ಕುಟುಂಬ ಅವನ ಮುಖದಲ್ಲಿ ನೋಡಿತ್ತು. ಇಡೀ ದಾರಿಯಲ್ಲೆಲ್ಲ ಅವನು ಶ್ರೀಯ ಹಣೆಯನ್ನು ಸವರುತ್ತಿದ್ದ ಮತ್ತು ಆದರ್ಶ್ಗೆ ಹೇಳುತ್ತಿದ್ದ, ಆದರ್ಶ್, ಕಾರು ಜೋರಾಗಿ ಓಡಿಸು. ಆದರ್ಶ್ ಕಾರು ಓಡಿಸುತ್ತಾ ಹಿಂದೆ ತಿರುಗಿ ಶ್ರೀ ಮತ್ತು ದೀಪಕ್ನನ್ನು ನೋಡಿದ. ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ದೇವರೇ, ನನ್ನ ಅಣ್ಣ ಮತ್ತು ಅತ್ತಿಗೆಯೊಂದಿಗೆ ಏನೂ ತಪ್ಪು ಮಾಡಬೇಡ, ಏನೂ ಆಗಬಾರದು. ತುಂಬ ಕಷ್ಟದಿಂದ ತನ್ನ ದೀಪಕ್ನ ಬಯ್ಯನ ಜೀವನದಲ್ಲಿ ಸಂತೋಷ ಬಂದಿದೆ. ಅವರ ಸಂತೋಷವನ್ನು ಕಸಿದುಕೊಳ್ಳಬೇಡ ಮಹಾದೇವ, ಕಸಿದುಕೊಳ್ಳಬೇಡ. ನನ್ನ ಕಡೆ ನೋಡು. ಶ್ರೀ, ಕಣ್ಣು ಮುಚ್ಚಬೇಡ. ಶ್ರೀ, ಬರೀ ಸ್ವಲ್ಪ ಹೊತ್ತು. ದೀಪಕ್ ಧ್ವನಿ ಒಡೆದು ಹೋಗುತ್ತಿತ್ತು. ಶ್ರೀ ನೋವಿನಲ್ಲೂ ಅವನನ್ನು ನೋಡಿ ಬರೀ ಇದೇ ಯೋಚಿಸುತ್ತಿದ್ದಳು. ಈ ಮನುಷ್ಯ ಅವಳನ್ನು ಇಷ್ಟು ಪ್ರೀತಿಸುತ್ತಾನೆ ಅಂತ. ಆಸ್ಪತ್ರೆಗೆ ತಲುಪಿದ ತಕ್ಷಣ ಡಾಕ್ಟರ್ ತಕ್ಷಣ ಶ್ರೀಯನ್ನು ಒಳಗೆ ಕರೆದುಕೊಂಡು ಹೋದರು.
ದೀಪಕನ್ನು ಹೊರಗೆ ನಿಲ್ಲಿಸಿದರು. ನಾನು ಜೊತೆಗೆ ಅವನು ಡಾಕ್ಟರ್ ಕೈ ಹಿಡಿದುಕೊಂಡ. ಮಿಸ್ಟರ್ ದೀಪಕ್, ದಯವಿಟ್ಟು ನಮಗೆ ಕೆಲಸ ಮಾಡಲು ಬಿಡಿ. ಬಾಗಿಲು ಮುಚ್ಚಿದ ತಕ್ಷಣ ದೀಪಕ್ ಕಾಲುಗಳು ನಡಗತೊಡಗಿದ್ದವು. ಅವನು ಗೋಡೆಗೆ ಆಸರೆ ಪಡೆದು ನಿಂತನು. ಕೆಲವು ನಿಮಿಷಗಳ ನಂತರ ಇಡೀ ಕುಟುಂಬವೂ ತಲುಪಿತ್ತು. ಪಾರ್ವತಮ್ಮನವರ ಕಣ್ಣಿನಲ್ಲಿ ಭಯ ಸ್ಪಷ್ಟವಿತ್ತು. ಶ್ರೀ ಹೇಗಿದ್ದಾಳೆ? ದೀಪಕ್ ಬರೀ ತಲೆ ಅಲ್ಲಾಡಿಸಿದ. ಅವನ ಸ್ಥಿತಿ ಹೀಗಿತ್ತು. ಯಾರಾದರೂ ಅವನನ್ನು ಹಿಡಿದುಕೊಳ್ಳದಿದ್ದರೆ ಅವನು ಒಡೆದೇ ಹೋಗುತ್ತಾನೆ ಅಂತ. ಆದರ್ಶ್ ಮೊದಲು ಬಾರಿಗೆ ಸಂಪೂರ್ಣ ಸುಮ್ಮನಾಗಿದ್ದ. ನೀಲು ನಿರಂತರ ಅಳುತ್ತಿದ್ದಳು. ಶ್ರೀಗೆ ಏನೂ ಆಗಲ್ಲ, ಅವಳು ತನ್ನನ್ನು ತಾನೇ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಳು. ಮತ್ತು ಉಳಿದವರಿಗೂ. ಸುಮಾರು ಅರ್ಧ ಗಂಟೆಯ ನಂತರ ಡಾಕ್ಟರ್ ಹೊರಗೆ ಬಂದು, ಮಿಸ್ಟರ್ ದೀಪಕ್. ಅವನು ಓಡುತ್ತಾ ಅವರ ಬಳಿ ಹೋದ. ಡಾಕ್ಟರ್, ಶ್ರೀ ಸರಿಯಾಗಿದ್ದಾಳಲ್ಲ ಮತ್ತು ನನ್ನ ಮಗು? ಡಾಕ್ಟರ್ ಗಂಭೀರವಾಗಿ ಹೇಳಿದರು. ಈಗ ಗಾಬರಿಯಾಗುವ ವಿಷಯವೇನೂ ಇಲ್ಲ, ಆದರೆ ಮಗು ಸ್ವಲ್ಪ ವೀಕ್ ಆಗಿದೆ. ಇವರಿಗೆ ತುಂಬ ಸ್ಟ್ರೆಸ್ ಮತ್ತು ಸುಸ್ತಾಗದಂತೆ ನೋಡಿಕೊಳ್ಳಬೇಕು. ಕಂಪ್ಲೀಟ್ ರೆಸ್ಟ್ ಬೇಕು. ಒಂದು ವೇಳೆ ಹೀಗೆ ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ತೊಂದರೆ ಆಗಬಹುದು. ದೀಪಕ್ನ ಹೃದಯ ಬಡಿತ ನಿಂತಂತಾಯಿತು. ಆದರೆ ಈಗ ಸರಿ ಇದ್ದಾಳಲ್ಲ? ಅವನ ಧ್ವನಿ ಎಷ್ಟು ಕಡಿಮೆ ಇತ್ತೆಂದರೆ ಕೇಳುವುದಕ್ಕೆ ಕಷ್ಟವಾಗುತ್ತಿತ್ತು. ಈಗ ನಾವು ಮೆಡಿಸಿನ್ ಕೊಟ್ಟಿದ್ದೇವೆ. ಅವರಿಗೆ ಪ್ರಜ್ಞೆ ಬರಲು ಸ್ವಲ್ಪ ಸಮಯ ಬೇಕು. ಡಾಕ್ಟರ್ ಹೋದ ನಂತರ ದೀಪಕ್ ಅಲ್ಲಿ ಕುರ್ಚಿಯ ಮೇಲೆ ಕುಳಿತುಕೊಂಡ. 2 ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡ. ಪಾರ್ವತಮ್ಮನವರು ಅವನ ಬಳಿ ಬಂದು ಅವನ ತಲೆಯ ಮೇಲೆ ಕೈ ಇಟ್ಟರು. ಪಾರ್ವತಮ್ಮನವರು ಅವನ ಹತ್ತಿರ ಬಂದು ಅವನ ತಲೆಯ ಮೇಲೆ ಕೈ ಇಟ್ಟು, ಚಿನ್ನು, ಏನೂ ಆಗಲ್ಲ. ಅಷ್ಟೊತ್ತಿಗೆ ಎಲ್ಲರೂ ನೋಡಿದರು. ದೀಪಕ್ ಕಣ್ಣಿನಿಂದ ಕಣ್ಣೀರು ಬಿದ್ದಿತ್ತು. ಒಂದು ವೇಳೆ ಅವಳಿಗೆ ಏನಾದರೂ ಆಗಿದ್ದರೆ? ಅವನ ಧ್ವನಿ ಒಡೆದೇ ಹೋಗಿತ್ತು. ನಾನು ಬದುಕಿರಲು ಸಾಧ್ಯವಿಲ್ಲ ಅಜ್ಜಿ. ಪಾರ್ವತಮ್ಮನವರ ಕಣ್ಣು ತುಂಬಿ ಬಂದವು. ಅವರು ಮೊದಲ ಬಾರಿಗೆ ತಮ್ಮ ಆ ಬಲಶಾಲಿ ಮಗು ಇಷ್ಟೊಂದು ಒಡೆದು ಹೋಗಿರುವುದನ್ನು ನೋಡಿದ್ದರು. ಆದರ್ಶ್ ನಿಧಾನವಾಗಿ ಅವನ ಬಳಿ ಕುಳಿತು, ಅಣ್ಣ, ಅತ್ತಿಗೆ ಸರಿ ಹೋಗುತ್ತಾರೆ. ದೀಪಕ್ ಬರೀ ಖಾಲಿ ದೃಷ್ಟಿಯಿಂದ ಮುಂದೆ ನೋಡಿದ. ನಾನು ಕಾಳಜಿ ವಹಿಸಿದ್ದೆ ಅಲ್ವಾ ಪ್ರತಿಯೊಂದರ ಬಗ್ಗೆಯೂ? ಆದರೂ ಅವನ ಮಾತುಗಳಲ್ಲಿ ತನ್ನ ಬಗ್ಗೆಯೇ ಕೋಪವಿತ್ತು. ಸುಮಾರು 1 ಗಂಟೆಯ ನಂತರ ಶ್ರೀಗೆ ಪ್ರಜ್ಞೆ ಬಂದಾಗ ಅವಳ ದೃಷ್ಟಿ ಮೊದಲು ದೀಪಕ್ ಮೇಲೆ ಇತ್ತು. ಅವನು ಅವಳ ಹಾಸಿಗೆಯ ಪಕ್ಕದಲ್ಲೇ ಕುಳಿತು ಅವಳ ಕೈ ಹಿಡಿದುಕೊಂಡಿದ್ದ. ಅವನ ಕಣ್ಣುಗಳು ಕೆಂಪಾಗಿದ್ದವು. ಅವನು ಒಂದು ಕ್ಷಣವೂ ಅಲ್ಲಿಂದ ಕದಲಲಿಲ್ಲ ಎನ್ನುವಂತಿತ್ತು. ದೀಪಕ್, ಶ್ರೀ ತುಂಬ ಮೆಲ್ಲನೆ ಕರೆದಳು. ಅವನು ತಕ್ಷಣ ಅವಳ ಹತ್ತಿರ ಬಾಗಿಕೊಂಡು, ನಾನು ಇಲ್ಲೇ ಇದ್ದೇನೆ. ಅವನ ಧ್ವನಿ ನಡುಗುತ್ತಿತ್ತು. ಈಗ ಹೇಗೆ ಅನಿಸುತ್ತಿದೆ? ನೋವು ಈಗಲೂ ಇದೆಯಾ? ಶ್ರೀ ಸ್ವಲ್ಪ ತಲೆ ಆಡಿಸಿದಳು. ದೀಪಕ್ ತಕ್ಷಣ ಅವಳ ಹಣೆಗೆ ಮುತ್ತಿಟ್ಟ. ಇಷ್ಟೊಂದು ನಿಧಾನವಾಗಿ ಅವಳು ಮುರಿದು ಹೋಗುತ್ತಾಳೇನೋ ಅನ್ನುವಷ್ಟು. ನೀನು ನನಗೆ ಭಯ ಹುಟ್ಟಿಸಿದ್ದೀಯಾ? ಅವನ ಮಾತುಗಳಲ್ಲಿ ಆತಂಕ, ನೋವಿತ್ತು. ಶ್ರೀ ಕಣ್ಣು ತುಂಬಿ ಬಂತು. ಐ ಆಮ್ ಸಾರಿ. ಬೇಡ. ಅವನು ತಕ್ಷಣ ಅವಳ ಕೈಯನ್ನು ತನ್ನ 2 ಕೈಗಳಲ್ಲಿ ಹಿಡಿದುಕೊಂಡ. ಈಗ ನೀನು ಬರೀ ಏನೂ ಮಾಡಬಾರದು. ಖಂಡಿತವಾಗಿಯೂ ಬೇಡ. ಮೆಟ್ಟಿಲುಗಳು ಹತ್ತೋದು ಬೇಡ, ಕೆಲಸ ಬೇಡ, ಇಲ್ಲಿಂದ ಅಲ್ಲಿಗೆ ತಿರುಗಾಡೋದು ಬೇಡ, ಏನೂ ಬೇಡ. ದೀಪಕ್ ಕಣ್ಣುಗಳು ಮತ್ತೆ ತುಂಬಿ ಬಂದವು. ನಿನಗೆ ಗೊತ್ತಾ ಹೊರಗೆ ಏನಾಗಿತ್ತು ಅಂತ? ನಾನು ನಿಜವಾಗಿಯೂ ಭಯದಲ್ಲಿ ಇದ್ದೆ. ಶ್ರೀ ಮೊದಲ ಬಾರಿಗೆ ದೀಪಕ್ನನ್ನು ಇಷ್ಟೊಂದು ದುರ್ಬಲರಾಗಿ ನೋಡಿದ್ದಳು. ಆ ಮನುಷ್ಯ ಯಾವಾಗಲೂ ಅವಳನ್ನು ನಿಭಾಯಿಸುತ್ತಿದ್ದ. ಇವತ್ತು ತಾನೇ ಒಡೆದು ಹೋಗಿದ್ದ. ಅವಳು ನಿಧಾನವಾಗಿ ಅವನ ಮುಖವನ್ನು ಮುಟ್ಟಿದಳು. ನಾನು ಸರಿ ಇದ್ದೇನೆ, ಆದರೆ ಒಂದು ವೇಳೆ ಇಲ್ಲದಿದ್ದರೆ? ಅವನ ಧ್ವನಿ ಹಠಾತ್ತನೆ ಭಾರವಾಗಿತ್ತು. ನಾನು ಉಳಿಯುತ್ತಿರಲಿಲ್ಲ. ದೀಪಕ್ ಕಣ್ಣೀರು ಕೊನೆಗೂ ಹೊರಬಂತು. ಶ್ರೀಯ ಕಣ್ಣು ತುಂಬಿ ಬಂದವು. ಅವಳು ತುಂಬ ಕಷ್ಟಪಟ್ಟು ಕೈ ಎತ್ತಿ ಅವನ ಕೆನ್ನೆಯನ್ನು ಮುಟ್ಟಿದ್ದಳು. ಇಷ್ಟೊಂದು ಪ್ರೀತಿ ಮಾಡಬೇಡಿ, ಇನ್ನೂ ಕಮ್ಮಿ ಇದೆ, ಅವನು ತಕ್ಷಣ ಹೇಳಿದ. ಮತ್ತೆ ಅವನ ಹಣೆಯಿಂದ ತನ್ನ ಹಣೆಗೆ ಇಟ್ಟು ಪಿಸುಗುಟ್ಟಿದ. ನೀವಿಬ್ಬರೂ ನನ್ನ ಜೀವನ. ನಿಮಗೇನಾದರೂ ಆದರೆ ನಾನು ನಿಜವಾಗಿಯೂ ಮುಗಿದು ಹೋಗುತ್ತೇನೆ. ಹೊರಗೆ ನಿಂತಿದ್ದ ಆದರ್ಶ್ ಮತ್ತು ನೀಲು ಇದನ್ನೆಲ್ಲ ಕೇಳುತ್ತಿದ್ದರು. ನೀಲು ಮತ್ತೆ ಅಳತೊಡಗಿದ್ದಳು. ಯಾರು ಅಣ್ಣ? ಇಷ್ಟೊಂದು ಪ್ರೀತಿ ಮಾಡೋದು ಹೇಗೆ? ಆದರ್ಶ್ ಸುಮ್ಮನೆ ಕಣ್ಣೀರು ಒರೆಸಿಕೊಂಡ. ಕೋಣೆಗೆ ಪಾರ್ವತಮ್ಮನವರು ಬಂದಾಗ ನೋಡಿದ್ದರು. ದೀಪಕ್ ಇನ್ನೂ ಶ್ರೀಯ ಕೈ ಹಿಡಿದುಕೊಂಡಿದ್ದ. ಕೈ ಬಿಟ್ಟರೆ ಅವಳು ಮತ್ತೆ ಎಲ್ಲೋ ದೂರವಾಗುತ್ತಾಳೇನೋ ಎಂಬ ಭಯದಂತೆ. ಪಾರ್ವತಮ್ಮನವರು ನಿಧಾನವಾಗಿ ಶ್ರೀಯ ತಲೆಯ ಮೇಲೆ ಕೈ ಸವರಿದರು. ಈಗ ವಿಶ್ರಾಂತಿ ಮಾಡಬೇಕು ಮಗಳೇ. ಶ್ರೀ ಮಂದಹಾಸ ಬೀರಿದಳು. ಆಗ ದೀಪಕ್ ಹೇಳಿದ, ಅಜ್ಜಿ, ಈಗ ಇವಳು ಎಲ್ಲಿಯೂ ಹೋಗೋ ಹಾಗಿಲ್ಲ. ಆಫೀಸ್ ಬಂದ್, ಕೆಲಸ ಬಂದ್, ಎಲ್ಲವೂ ಬಂದ್. ಅವನ ಧ್ವನಿಯಲ್ಲಿ ಅದೇ ಹಳೆಯ ಅಧಿಕಾರ ಮರಳಿ ಬಂದಿತ್ತು. ಆದರೆ ಸ್ವಲ್ಪ ಅದರಲ್ಲಿ ಭಯ ಬೆರೆತಿತ್ತು. ಶ್ರೀ ಅವನನ್ನು ನೋಡಿ ಸ್ವಲ್ಪ ನಕ್ಕಳು. ಸರಿ ಅಪ್ಪ. ದೀಪಕ್ ಬಾಗಿ ಅವಳ ಹಣೆಗೆ ಮತ್ತೆ ಮುತ್ತಿ, ಗುಡ್. ಯಾಕಂದರೆ ನನ್ನ ಇಡೀ ಜಗತ್ತು ಬರೀ ಈ ಹಾಸಿಗೆಯ ಮೇಲಿದೆ ಮತ್ತು ನಾನು ಇದನ್ನು ನನ್ನ ಕಣ್ಣಿನಿಂದ ದೂರವಾಗಲು ಬಿಡೋದಿಲ್ಲ. ಪ್ರತಿದಿನ ಒಂದು ಹೊಸ ಕಥೆಯನ್ನು ಕಟ್ಟುತ್ತಾ ತನ್ನ ವೇಗದಲ್ಲಿ ಬೆಳೆಯುತ್ತಿತ್ತು. ಇವತ್ತು ಅಭಿಷೇಕ್, ಹಾಸನ, ಪಿಯು ಮತ್ತು ಪರಂ ಮದುವೆಯಾಗಿ 3 ತಿಂಗಳಾಗಿತ್ತು. ಸಮಯದೊಂದಿಗೆ ಪ್ರತಿ ಸಂಬಂಧ ಬಲವಾಗುತ್ತಿತ್ತು. ಅದರಲ್ಲಿ ಕೆಲವು ಹೊಸ ಸಂಬಂಧಗಳು, ಕೆಲವು ಹಳೆಯ ಸಂಬಂಧಗಳು ತಮ್ಮ ಹೊಸ ಬಣ್ಣದೊಂದಿಗೆ ಬೆರೆಯುತ್ತಿದ್ದವು. ಹೇಗಿದ್ದೀಯ ಶ್ರೀ? ಬಾಗಿಲ ಬಳಿ ನಿಂತಿದ್ದ ಸುಂದರವಾದ ಹುಡುಗಿ
ಪಿಂಕ್ ಕಲರ್ ಶಿಫಾನ್ ಸೀರೆ ಉಟ್ಟು ಫ್ರೀ ಸ್ಟೈಲ್ನಲ್ಲಿ ತೊಟ್ಟಿದ್ದಳು. ಕೈಯಲ್ಲಿ ಬಳೆ, ಹಣೆಯಲ್ಲಿ ಸಿಂಧೂರ. ಹಾಸನ ಬಂದಿದ್ದಳು. ಮದುವೆಯಾದ ನಂತರ ಶ್ರೀಯ ಜೊತೆ ಅವಳ ಬಾಂಡಿಂಗ್ ಚೆನ್ನಾಗಿತ್ತು. ಹಾಗಾಗಿ ಅವಳು ಅವಳನ್ನು ಭೇಟಿಯಾಗಲು ಗೌಡರ ಮನೆಗೆ ಬರ್ತಿದ್ಲು. ಒಳಗೆ ಬಾ ಹಾಸನ, ಶ್ರೀ ತನ್ನ ದೊಡ್ಡ ಹೊಟ್ಟೆಯನ್ನು ಸವರುತ್ತಾ ಹೇಳಿದಳು. ಅಯ್ಯೋ ಕುತ್ಕೋ. ಹಾಸನ ಅವಳನ್ನು ಹಿಡಿದು ಮತ್ತೆ ಹಾಸಿಗೆ ಮೇಲೆ ಕೂರಿಸಿದಳು ಮತ್ತು ತಾನು ಹತ್ತಿರದಲ್ಲಿ ಕುಳಿತುಕೊಂಡಳು. ಈಗ ತೊಂದರೆಯಾಗುತ್ತಿದೆಯಾ ಅಲ್ವಾ? ಹಾಸನ ಪ್ರಶ್ನೆ ಮಾಡಿದಳು. ಹೌದು, ಈಗೀಗ ತೊಂದರೆ ಜಾಸ್ತಿ ಆಗುತ್ತಿದೆ, ಶ್ರೀ ನಗುತ್ತಾ ಹೇಳಿದಳು. ನಿನಗೆ ಗೊತ್ತಾ, ಅತ್ತೆ ನೀಲು ಮತ್ತು ಆದರ್ಶ್ ಸಂಬಂಧಕ್ಕೆ ಹೌದು ಅಂದರು. ಏನು? ಶ್ರೀ ಸಂತೋಷದಿಂದ ಕೇಳಿದಳು. ಇದು ಯಾವಾಗಾಯಿತು ಮತ್ತು ನನಗೆ ಯಾರು ಯಾಕೆ ಏನೂ ಹೇಳಲೇ ಇಲ್ಲ? ಅಯ್ಯೋ ಬೇಜಾರಾಗಬೇಡಿ ಅತ್ತೆ, ನಿನಗೆ ಹೇಳೋಕೆ ಅಂತ ಬರ್ತಿದ್ರು, ಅವರು ಬರಲು ಆಗಲಿಲ್ಲ, ಹಾಗಾಗಿ ಅವರು ನನ್ನನ್ನು ಕಳುಹಿಸಿದರು. ಮೊದಲು ಶ್ರೀ ಮುಖ ಸಿಂಡರಿಸಿದಳು. ನಂತರ ಸಂತೋಷದಿಂದ ತಟ್ಟನೆ ಎದ್ದು ಒಂದು ಸುತ್ತು ತಿರುಗಿದಳು. ಹಾಸನ ಬೇಡ ಎನ್ನುವಷ್ಟರಲ್ಲಿ ಒಂದು ನೋವಿನ ಅಲೆ ಶ್ರೀಯ ನಗು ಮುಖದ ಮೇಲೆ ಸುಕ್ಕು ಮೂಡಿಸಿತ್ತು. ಅವಳು ಕೂಗಿದಳು. ಅವಳ ಕೂಗನ್ನು ಕೇಳಿ ಅಲ್ಲೇ ಹಾಲ್ನಲ್ಲಿ ಕುಳಿತಿದ್ದ ದೀಪಕ್ ಓಡುತ್ತಾ ಕೋಣೆಯ ಕಡೆಗೆ ಬಂದ. ಶ್ರೀಯ ಮುಖ ಕೆಂಪಗಾಗಿತ್ತು. ನೋವಿನಿಂದ ನರಳುತ್ತಾ ಅವಳು ನೆಲದ ಮೇಲೆ ಕುಳಿತುಕೊಂಡಿದ್ದಳು. ಹಾಸನ ಗಾಬರಿಯಾಗಿ ಅವಳನ್ನು ಹಿಡಿದುಕೊಂಡಿದ್ದಳು. ದೀಪಕ್ ಓಡುತ್ತಾ ಅವಳನ್ನು ತಬ್ಬಿಕೊಂಡ ಮತ್ತು ಹಾಸನಾಳಿಗೆ ಹೊರಗೆ ಹೋಗಿ ಕಾರು ತೆಗೆಯಲು ಹೇಳಿದ. ಅವಳು ಹೌದು ಎಂದು ತಲೆ ಆಡಿಸುತ್ತಾ ಬೇಗನೆ ಕೆಳಗೆ ಹೋಗಿದಳು. ಶ್ರೀಗೆ ನೋವಾಗುತ್ತಿತ್ತು. ಇದನ್ನು ಕೇಳುತ್ತಲೇ ಎಲ್ಲರೂ ಗಾಬರಿಯಾದರು. ತಕ್ಷಣ ಹಾಸನ ಓಡಿ ಬಂದು ಕಾರ್ ತೆಗೆದಳು. ಅಷ್ಟರಲ್ಲೇ ದೀಪಕ್ ಅವಳನ್ನು ಎತ್ತಿಕೊಂಡು ಕೆಳಗೆ ಬಂದಿದ್ದ. ಪ್ರಕೃತಿ ತಕ್ಷಣ ಕಾರಿನ ಗೇಟ್ ತೆಗೆದಳು. ಅವನು ಅವಳನ್ನು ತೆಗೆದುಕೊಂಡು ಅದರಲ್ಲಿ ಕುಳಿತುಕೊಂಡ. ಉಳಿದವರು ಬೇರೆ ಕಾರ್ನಲ್ಲಿ ಕುಳಿತುಕೊಂಡರು. ನೀಲಾ ತಕ್ಷಣ ಅಭಿಷೇಕ್ ಮತ್ತು ನಿಶ್ಚಯ್ಗೆ ಫೋನ್ ಮಾಡಿದರು. ನೇರವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಬೇರೆಯವರೊಂದಿಗೆ ನೆನೆದಿದ್ದ ಶ್ರೀ ದೀಪಕ್ ಕೈಯನ್ನು ಬಿಗಿಯಾಗಿ ಹಿಡಿದಿದ್ದಳು. ಅವಳು ತೇವಾಂಶದ ಕಣ್ಣುಗಳಿಂದ ದೀಪಕ್ನನ್ನು ನೋಡಿದಳು. ಅವನು ಅವಳಿಗಿಂತ ಹೆಚ್ಚು ಗಾಬರಿಯಾಗಿದ್ದಂತೆ ಕಾಣುತ್ತಿದ್ದಳು. ಅವಳು ಧೈರ್ಯ ಮಾಡಿ ತನ್ನ ನೋವನ್ನು ಕಂಟ್ರೋಲ್ ಮಾಡಲು ಶುರು ಮಾಡಿದಳು. ಇದರಿಂದ ದೀಪಕ್ ಹೆಚ್ಚು ಚಿಂತೆ ಮಾಡಬಾರದು ಅಂತ. ಹಾಸನ ಇನ್ನು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ದೀಪಕ್ ಮುಂದೆ ನೋಡಿ ಹೇಳಿದ. ಬರೀ ಸ್ವಲ್ಪ ಹೊತ್ತು ಅಣ್ಣ ಅಂತ ಹೇಳಿ ಅವಳು ಕಾರ್ನ ಸ್ಪೀಡ್ ಸ್ವಲ್ಪ ಹೆಚ್ಚಿಸಿದಳು. ಆಸ್ಪತ್ರೆ ಕಾರಿಡಾರ್ನಲ್ಲಿ ಇಡೀ ಗೌಡರ ಕುಟುಂಬವಿತ್ತು. ದೀಪಕ್ ಡಾಕ್ಟರ್ ಹೊರಗೆ ಬರುವವರೆಗೂ ಓಡಾಡುತ್ತಿದ್ದ. ಒಳಗೆ ಡಾಕ್ಟರ್ ತಮ್ಮ ಕೆಲಸ ಮಾಡುತ್ತಿದ್ದರು. ದೇವರಾಜ್ ಹೆಗಡೆ ಅವನನ್ನು ಹೀಗೆ ನೋಡಿದಾಗ ಅವನ ಭುಜದ ಮೇಲೆ ಕೈ ಇಟ್ಟು ಕಣ್ಣು ಮುಚ್ಚಿ ತೆರೆದರು. ಸ್ವಲ್ಪ ಸಮಯದ ನಂತರ ಮಗುವಿನ ಅಳುವಿನ ಶಬ್ದ ಕೇಳಿಸಿತು. ಎಲ್ಲರೂ ಎದ್ದು ಅಲ್ಲೇ ಬಂದರು. ರೂಮಿನ ಬಾಗಿಲು ತೆರೆಯಿತು ಮತ್ತು ನರ್ಸು ಒಂದು ಸುಂದರವಾದ ಸಂಪೂರ್ಣ ಬಿಳಿಯ ಮಗುವನ್ನು ತನ್ನ ಸಣ್ಣ ಕಣ್ಣುಗಳಿಂದ ಎಲ್ಲರನ್ನೂ ನೋಡುತ್ತಿತ್ತು. ಮಗು ಹೊರಗೆ ತಂದಳು. ಅಭಿನಂದನೆಗಳು ಮಿಸ್ಟರ್ ಗೌಡ, ಮಗುವಾಗಿದೆ. ಅವನು ಅಷ್ಟನ್ನು ಹೇಳುತ್ತಿದ್ದಂತೆಯೇ ದೀಪಕ್ ಕಣ್ಣಿನಿಂದ ಒಂದು ಕಣ್ಣೀರು ಅವನ ಕೆನ್ನೆ ಮೇಲೆ ಬಿತ್ತು. ಅವನು ತಿರುಗಿ ದೇವರಾಜ್ ಕಡೆ ನೋಡಿದ. ಅವರು ಕೈಯಲ್ಲಿ ತೆಗೆದುಕೊಳ್ಳಲು ಸೂಚಿಸಿದರು. ನಡುಗುವ ಕೈಯಿಂದ ಅವನು ಅದನ್ನು ಕೈಯಲ್ಲಿ ತೆಗೆದುಕೊಂಡ. ಜಗತ್ತಿನ ಎಲ್ಲ ಸಂತೋಷ ಈಗ ಭಾವನೆ ಅಡಿಯಲ್ಲಿ ಅಡಗಿ ಹೋಯಿತು. ತುಂಬಿದ ಕಣ್ಣುಗಳಿಂದ ದೀಪಕ್ ನಕ್ಕ. ಶ್ರೀ ಕೊಟ್ಟ ಅತ್ಯಂತ ಅಮೂಲ್ಯ ಉಡುಗೊರೆ ಅವನಿಗೆ ಸಿಕ್ಕಿತ್ತು. ಅವನು ಮೆಲ್ಲನೆ ಹೇಳಿದ, ಥ್ಯಾಂಕ್ ಯು ಶ್ರೀ. ಅವನು ತಿರುಗಿ ಎಲ್ಲರಿಗೂ ತೋರಿಸಿದ. ಬರೀ ಇದೇ ಮಾತಿನ ತಡವಿತ್ತು. ಎಲ್ಲರೂ ಅದನ್ನು ಕೈಗೆ ತೆಗೆದುಕೊಳ್ಳಲು ಮುಗಿಬಿದ್ದರು. ಕೊನೆಗೆ ದೀಪಕ್ ಅವರ ಈ ಜಗಳ ನೋಡಿ ಕೂಗಿದ, ಸುಮ್ಮನಿರಿ ಎಲ್ಲರೂ, ಇಲ್ಲದಿದ್ದರೆ ಯಾರಿಗೂ ಕೊಡುವುದಿಲ್ಲ. ಇದು ತಪ್ಪು ಚಿನ್ನು, ಪಾರ್ವತಮ್ಮನವರು ಹೇಳಿದರು. ಮೊದಲು ನೀವು ಚಿನ್ನು ಅನ್ನೋದನ್ನು ನಿಲ್ಲಿಸಿ, ಇಲ್ಲದಿದ್ದರೆ ನಿಮಗಂತೂ ಕೊಡುವುದೇ ಇಲ್ಲ ಅಜ್ಜಿ. ಅಯ್ಯೋ ಹೀಗೆ ಅನ್ನಬೇಡಪ್ಪ. ಇವನು ನನ್ನ ಚಿನ್ನು ಮತ್ತು ಇದು ನನ್ನ ಕಂದ. ನಾನು ತೆಗೆದುಕೊಂಡೇ ತೀರುತ್ತೇನೆ. ಮತ್ತು ಅಷ್ಟನ್ನು ಹೇಳಿ ಅವರು ತಕ್ಷಣ ಅವನನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡರು ಮತ್ತು ಅವನು ಆಶೀರ್ವದಿಸಿದರು. ದೀಪಕ್ ಮೊದಲು ಮುಖ ಸಿಂಡರಿಸಿದ. ನಂತರ ತಲೆ ಆಡಿಸಿ ತನ್ನ ಇಡೀ ಕುಟುಂಬವನ್ನು ನೋಡಿದ ಮತ್ತು ಒಳಗೆ ಶ್ರೀ ಬಳಿ ಹೋದ. ಮುಂದೆ ಮಲಗಿದ್ದ ಶ್ರೀ ತನ್ನ ಸುಸ್ತಾದ ಕಣ್ಣುಗಳಿಂದ ದೀಪಕ್ನನ್ನು ನೋಡಿದಳು ಮತ್ತು ಹತ್ತಿರ ಕರೆದಳು. ಅವನು ತಕ್ಷಣ ಹೋಗಿ ಶ್ರೀಯ ಹಣೆಗೆ ತನ್ನ ತುಟಿಗಳನ್ನು ಇರಿಸಿದ. ಅವಳು ನೋವಿನಲ್ಲೂ ನಕ್ಕಳು. ಮಗುವನ್ನು ನೋಡಿದ್ರಾ? ಶ್ರೀ ಮೆಲ್ಲನೆ ಹೇಳಿದಳು. ಅವನು ಹೌದು ಎಂದು ತಲೆ ಆಡಿಸಿದ ಮತ್ತು ಹೇಳಿದ, ನೀನು ಹೇಗಿದ್ದೀಯಾ? ನಾನು ಸರಿ ಇದ್ದೇನೆ. ಮತ್ತು ಔಷಧಿಯ ಪ್ರಭಾವದಿಂದ ಅವಳು ಕಣ್ಣು ಭಾರವಾದವು. ಮಿಸ್ಟರ್ ಗೌಡ, ಈಗ ಪೇಷಂಟನ್ನು ವಿಶ್ರಾಂತಿ ಮಾಡಲು ಬಿಡಿ, ಡಾಕ್ಟರ್ ನಗುತ್ತಾ ಹೇಳಿದರು. ಅದಕ್ಕೆ ದೀಪಕ್ ತಲೆ ಆಡಿಸಿದ. 10 ದಿನ ಕಳೆದಿತ್ತು. ಇವತ್ತು ಮಗುವಿನ ನಾಮಕರಣ ಸಂಸ್ಕಾರ ಇತ್ತು. ಇಡೀ ಹೆಗಡೆಯ ಕುಟುಂಬ ನಾಮಕರಣಕ್ಕೆ ಮತ್ತು ಶ್ರೀ ಮಗುವನ್ನು ನೋಡಲು ಬಂದಿತ್ತು. ಅತ್ತಿಗೆ, ಏನಾದರೂ ಹೆಸರು ಯೋಚಿಸಿದ್ದೀರಾ? ಮತ್ತು ಅಣ್ಣ ಪಿಯು ಅಲ್ಲೇ ಹಾಸಿಗೆಯ ಮೇಲೆ ಮಗು ಎತ್ತುಕೊಂಡು ಹೇಳಿದಳು. ಅಯ್ಯೋ ಅತ್ತಿಗೆ, ಏನು ಯೋಚಿಸುತ್ತೀರಾ ಹೆಸರು ಅಂದ. ಅದಕ್ಕೆ ಚಿಕ್ಕ ಅತ್ತೆ ಯೋಚಿಸುತ್ತಾಳೆ, ಪಿಯು. ಅವರ ಕೆನ್ನೆ ಹಿಂಡುತ್ತಾ ಹೇಳಿದಳು. ಸರಿ, ಹಾಗಾದರೆ ಏನು ಹೆಸರು ಯೋಚಿಸಿದ್ದೀಯಾ ಅತ್ತೆ? ನಮಗೂ ಗೊತ್ತಾಗಲಿ. ಪ್ರಕೃತಿ ಕೋಣೆಗೆ ಬರ್ತಾ ಹೇಳಿದಳು. ಅದು ನಾನು ಪೂಜೆಯಲ್ಲಿ ಹೇಳ್ತೀನಿ. ಸರಿ ಸರಿ. ಶ್ರೀ, ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ದೀಪಕ್ ಕೂಡ ಪೂಜೆಯಲ್ಲಿ ಕುಳಿತಿದ್ದ.
ಸರಿ ಅಕ್ಕ, ಶ್ರೀ ಬಳೆ ಹಾಕಿಕೊಳ್ಳುತ್ತಾ ಹೇಳಿದಳು. ಹಳದಿ ಬಣ್ಣದ ಸುಂದರವಾದ ಸೀರೆಯುಟ್ಟು ಶ್ರೀ ಮತ್ತೆ ಅದಕ್ಕೆ ಮ್ಯಾಚಿಂಗ್ ಕುರ್ತಾ ತೊಟ್ಟ ದೀಪಕ್ ಪೂಜೆಯಲ್ಲಿ ಕುಳಿತಿದ್ದರು. ಪಂಡಿತರು ಮೊದಲು ಕಥೆ, ನಂತರ ನಾಮಕರಣ ಸಂಸ್ಕಾರ ವಿಧಿಯನ್ನು ಪೂರ್ತಿ ಮಾಡಿದರು. ಆ ನಂತರ ಹೇಳಿದರು, ಮಗುವಿನ ರಾಶಿಯ ಹೆಸರು ಆ, ದ ಮತ್ತು ನ ಅಕ್ಷರದ ಮೇಲೆ ಶುರುವಾಗುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಹೆಸರು ಸೂಚಿಸಿ ಅಕ್ಕಿ ತಟ್ಟೆಯಲ್ಲಿ ಬರೆಯಿರಿ. ಶ್ರೀ ಪಿಯುಗೆ ಸೂಚನೆ ನೀಡಿದಳು. ಅವಳು ತಕ್ಷಣ ಮುಂದೆ ಬಂದು ತಟ್ಟೆಯಲ್ಲಿ ಹೆಸರು ಬರೆದಳು ಮತ್ತು ಹೇಳಿದಳು, ಇವನು ಸಂಪೂರ್ಣ ದೀಪಕ್ ಅಣ್ಣನಂತೆಯೇ ಇದ್ದಾನೆ. ಅದಕ್ಕಾಗಿಯೇ ಇವನ ಹೆಸರು ದಿವ್ಯಾಂಶ್ ದೀಪಕ್ ಗೌಡ. ಎಲ್ಲರೂ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು ಮತ್ತು ಎಲ್ಲರೂ ಹೆಸರು ತುಂಬ ಇಷ್ಟವಾಗಿತ್ತು. ದೀಪಕ್ ನೋಟ ಮೇಲೆತ್ತಿ ಶ್ರೀಯನ್ನ ನೋಡಿದಾಗ ಅವಳು ನಕ್ಕಳು. ಪ್ರತಿಯೊಂದಕ್ಕೂ ಅಂತ್ಯವಿದೆ. ಈ ಸಂಸಾರದಲ್ಲಿ ಬರೀ ಒಂದು ವಿಷಯಕ್ಕೆ ಅಂತ್ಯವಿಲ್ಲ, ನಮ್ಮ ನೆನಪುಗಳಿಗೆ ಮತ್ತು ನಮ್ಮ ಕನಸುಗಳಿಗೆ. ಅದು ನಮ್ಮ ತಲೆಮಾರಿನಿಂದ ತಲೆಮಾರಿಗೆ ಸಾಗುತ್ತಿತ್ತು. ಈ ನೆನಪುಗಳು ಮತ್ತು ಪ್ರೀತಿಯನ್ನು ಹೆಚ್ಚಿಸಿತ್ತು. ಇವತ್ತು 3 ವರ್ಷ ಕಳೆಯಿತು. ಹಾಸಿಗೆ ಮೇಲೆ ಮಲಗಿದ್ದ ದೀಪಕ್ ಮತ್ತು ದಿವ್ಯಾಂಶರನ್ನು ನೋಡುತ್ತಾ ಶ್ರೀ ಯೋಚಿಸುತ್ತಿದ್ದಳು, ಎಷ್ಟು ದಿನಗಳು ಕಳೆದು ಹೋಗಿವೆ ಅಂತ. ನೀಲು ಮತ್ತು ಆದರ್ಶ್ ಮದುವೆ ಆಯಿತು. ಪ್ರಕೃತಿ ಮತ್ತು ಅಭಿಷೇಕ್ ಒಂದು ಮುದ್ದಾದ ಮಗಳು. ಅವಳ ಹೆಸರು ಅಭಿಷೇಕ್ ಸ್ವಂತ ಪಿಯುಗೆ ಹೇಳಿ ದಿವ್ಯಾಂಶಗೆ ಹೊಂದಿಕೆಯಾಗುವಂತೆ ದಿವ್ಯಾಂಕ ಅಂತ ಇರಿಸಿದ್ದ. ಇದು ಅದೇ ಅಭಿಷೇಕ್ ಯಾರಿಗೆ ಒಮ್ಮೆ ದೀಪಕ್ನ ಮೇಲೆ ಅಜೀವ ವಿರೋಧವಿತ್ತು. ಆದರೆ ತಪ್ಪು ತಿಳುವಳಿಕೆ ಎಷ್ಟು ದೊಡ್ಡದರಿಂದ ಪ್ರೀತಿ ಮತ್ತು ನಂಬಿಕೆಯ ಮುಂದೆ ಕಮ್ಮಿಯೇ. ಇಡೀ ಕುಟುಂಬ ಒಂದೇ ಸೂತ್ರದಲ್ಲಿ ಬೆಸೆದು ಹೋಯಿತು. ನೀಲು ಮತ್ತು ಆದರ್ಶ್ ಇಂದಿಗೂ ಬದಲಾಗಲಿಲ್ಲ. ಹಾಗೆಯೇ ಒಬ್ಬರನ್ನೊಬ್ಬರು ಜಗಳವಾಡಲು ಸಿದ್ಧರಾಗಿರುತ್ತಾರೆ. ಯೋಚಿಸಿ ಶ್ರೀ ಏಕಾಂತದಲ್ಲಿ ನಕ್ಕಳು. ಪಿಯು ತನ್ನ ಕಾಲೇಜು ವಿದ್ಯಾಭ್ಯಾಸ ಮಾಡಲು ಹೋಗಿದ್ದಾಳೆ. ದೇವರಾಜ್ ಹೆಗಡೆ ತನ್ನ ನಿವೃತ್ತ ಜೀವನವನ್ನು ಘೋಷಿಸಿ ಮಕ್ಕಳು ಮತ್ತು ಅಜ್ಜಿಯನ್ನು ನೋಡಿಕೊಳ್ಳುತ್ತಾ ಸಮಯ ಕೊಡಲು ಶುರು ಮಾಡಿದ್ದರು. ಮತ್ತು ದಿವ್ಯಾಂಶ್ ಸಂಪೂರ್ಣ ದೀಪಕ್ನಂತೆಯೇ ಕಾಣುತ್ತಿದ್ದ. ಆದರೆ ಶ್ರೀಯಂತೆ ಅವನಿಗೆ ದೀಪಕ್ ಮೇಲೆ ಅತಿಯಾದ ಪ್ರೀತಿ. ತನ್ನ ಅಮ್ಮನಂತೆ ತನ್ನ ಅಪ್ಪನ ಅಭಿಮಾನಿ. ಒಂದು ದಿನವೂ ಅವನು ದೀಪಕ್ ಇಲ್ಲದೆ ಇರಲಾರನು. ಮತ್ತು ಮತ್ತೆ ಅವನ ಪ್ರೀತಿ, ಅವನ ಜಗತ್ತು, ಅವನ ಹೃದಯ, ಅವನ ದೀಪಕ್ ಯಾರ ಮೇಲೆ ಅವನಿಗೆ ಅಪಾರ ಪ್ರೀತಿ ಇತ್ತು. ಇವತ್ತು ದೀಪಕ್ ಕೂಡ ಅವನ ಮೇಲೆ ಅಷ್ಟೇ ಪ್ರೀತಿ, ಅಥವಾ ಕೆಲವೊಮ್ಮೆ ಶ್ರೀಗೆ ಅನಿಸುತ್ತಿತ್ತು ಅವನಿಗಿಂತ ಜಾಸ್ತಿ ಪ್ರೀತಿ ಅವನಲ್ಲಿ ಕಾಣಿಸುತ್ತದೆ ಅಂತ. ಇವತ್ತಿಗೂ ನೆನಪಿದೆ ಅವಳಿಗೆ ದೀಪಕ್ ಜೊತೆ ಮೊದಲ ಬಾರಿಗೆ ಕಣ್ಣುಗಳು ಸೇರಿದಾಗ ಹೇಗೆ ಒಂದು ಕ್ಷಣದಲ್ಲಿ ಅವನು ತನ್ನ ಆತ್ಮದ ಆಳದವರೆಗೆ ಕಣ್ಣಿನ ತಾಪನ್ನು ಅನುಭವಿಸಿದ್ದ ಅಂತ. ಆಗ ಅವಳಿಗೆ ತನ್ನ ಹೆಗಲ ಮೇಲೆ ಅವನ ತಲೆ ಅನುಭವವಾಯಿತು. ದೀಪಕ್ ಎದ್ದು ಅವಳನ್ನು ಹಿಂದಿನಿಂದ ತನ್ನ ಕೈಯಲ್ಲಿ ತಪ್ಪಿಕೊಂಡಿದ್ದ. ಏನು ಯೋಚಿಸುತ್ತಿದ್ದೀಯಾ? ದೀಪಕ್ ಅವಳ ಬ್ಲೌಸ್ ತೆಗೆದು ಅವಳ ಹೆಗಲಿಗೆ ತುಟಿ ಇಟ್ಟು ಹೇಳಿದ. ಶ್ರೀ ಕಣ್ಣು ಮುಚ್ಚಿದಳು. ಅವಳು ನಗುತ್ತಾ ಹೇಳಿದಳು, ನೀವು ಹತ್ತಿರವಿದ್ದಾಗ ನಾನು ಏನು ಯೋಚಿಸಲು ಸಾಧ್ಯ? ಹಾಗಾದರೆ ನನ್ನ ಬಗ್ಗೆ ಚೆನ್ನಾಗಿ ಯೋಚಿಸು. ಇವತ್ತು ಎಷ್ಟು ದಿನಗಳಾದವು ಇದು ಗೊತ್ತಿಲ್ಲ. ಪತಿ ಮಲಗಿದ್ದರೆ ಅವನನ್ನು ಎಬ್ಬಿಸಬೇಕು, ಸ್ವಲ್ಪ ಪ್ರೀತಿಯೂ ಮಾಡಬೇಕು. ದೀಪಕ್ ದೂರಿನಿಂದ ಹೇಳಿದ. ಶ್ರೀ ತಿರುಗಿ ಹೇಳಿದಳು, ಸರಿ, ಹೇಗೆ ಎಬ್ಬಿಸಲಿ? ನಿಮಗೆ ನಿಮ್ಮ ನಿದ್ದೆ ತುಂಬ ಇಷ್ಟ ಅಲ್ವಾ? ನಾನು 1 ಬಾರಿ ಪ್ರಯತ್ನ ಮಾಡಿದೆ, ನೀವು ಎದ್ದೇಳುವುದಿಲ್ಲ. ಶ್ರೀ ಮುಖ ಸಿಂಡರಿಸುತ್ತಾ ಹೇಳಿದಳು, ಸರಿ, ನೀನು ನನ್ನನ್ನು ಸರಿಯಾಗಿ ಎಬ್ಬಿಸುವುದಿಲ್ಲ. ದೀಪಕ್ ಅವಳ ಸೊಂಟದ ಮೇಲೆ ಬೆರಳು ಓಡಿಸುತ್ತಾ ಹೇಳಿದ. ಆಗ ಶ್ರೀ ನಕ್ಕಳು. ಕೇಳಿ, ನಾನು ಹೇಳುತ್ತಿದ್ದೆ. ಏನು ಹೇಳ್ತಿದ್ದೆ? ದೀಪಕ್ ಅಪ್ರತಿಮ ದೃಷ್ಟಿಯಿಂದ ಅವಳನ್ನು ನೋಡುತ್ತಾ ಹೇಳಿದ. ಅವನ ಕಣ್ಣಿನ ನೋಟ ಶ್ರೀಗೆ ಅವನ ಹೃದಯದಲ್ಲಿ ಏನಿದೆ ಎಂದು ತಿಳಿಸಿತ್ತು. ಅವಳ ಕಣ್ಣುಗಳು ಮುಚ್ಚಿದವು. ಮುಂದೆ ಹೇಳುತ್ತಾ, ಶ್ರೀ, ಅಥವಾ ಬರೀ ಕೇಳಿ ಅಂತಾನೆ ಹೇಳ್ತೀಯ ಗೊತ್ತಾ? ನೀನು ಈ ಕೇಳಿ ಅಂದಾಗಲೆಲ್ಲ ನನ್ನ ಮನಸ್ಸು ಯಾವಾಗಲೂ ದ್ರೋಹ ಮಾಡಲು ಶುರು ಮಾಡುತ್ತದೆ. ದೀಪಕ್ ಅವಳ ಕೆನ್ನೆ ಮೇಲೆ ತುಟಿ ಓಡಿಸುತ್ತಾ ಹೇಳಿದ ಮತ್ತು ಅವಳನ್ನು ಎತ್ತಿಕೊಂಡು ಹಾಸಿಗೆ ಹತ್ತಿರ ಬಂದ. ಶ್ರೀ ಸೈಡ್ನಲ್ಲಿ ಮಲಗಿದ್ದ ತನ್ನ ಮಗುವನ್ನು ಮುತ್ತಿಟ್ಟು ಸ್ವಲ್ಪ ಹಾರ್ಡಾಗಿ ದಿಂಬು ಇರಿಸಿದ ಮತ್ತು ಮತ್ತೆ ಶ್ರೀ ಹತ್ತಿರ ಬಂದ. ಅವಳು ಅವನನ್ನೇ ನೋಡುತ್ತಿದ್ದಳು. ಏನು ನೋಡುತ್ತಿದ್ದೀಯಾ? ನಿಮ್ಮನ್ನೇ. ಇವತ್ತು ಬರೀ ನೋಡ್ತೀಯಾ ಅಥವಾ ಏನಾದರೂ ಮಾಡಲು ಬಿಡ್ತೀಯಾ? ದೀಪಕ್ ತಮಾಷೆಯಾಗಿ ಹೇಳಿದ. ಶ್ರೀ ಮನಸ್ಸಾರೆ ನಕ್ಕಳು. ಮೆಲ್ಲಗೆ ನಗು. ಗೊತ್ತಾ, ನಿನ್ನ ಮಗು ಸಂಪೂರ್ಣ ನಿನ್ನಂತೆಯೇ ಇದೆ. ಈಗ ಎದ್ದು ಕೂರುತ್ತದೆ. ನಿಮ್ಮಂತೆ ಇಲ್ಲ. ಶ್ರೀ ನಗುವಿನಲ್ಲಿ ನಿಲ್ಲಿಸುತ್ತಾ ಹೇಳಿದಳು. ಬರೀ ಕಾಣುವುದು ನನ್ನ ಹಾಗೆ, ಕೆಲಸ ಎಲ್ಲ ನಿನ್ನಂತೆ. ಇಲ್ಲದಿದ್ದರೆ ನನ್ನಂತೆ ನಿದ್ದೆ ಇಷ್ಟಪಡ್ತಿರ್ಲಿಲ್ಲ. ಅವನ ಮುಖದಲ್ಲಿ ನನ್ನದು ಬರೀ ಇಷ್ಟೇ. ದೀಪಕ್ ದಿವ್ಯಾಂಶ್ ಕಡೆ ನೋಡುತ್ತಾ ಹೇಳಿದ. ಶ್ರೀ ಅವನ ಮುಖವನ್ನು ತನ್ನ ಕಡೆಗೆ ತಿರುಗಿಸಿ ಹೇಳಿದಳು, ಕೇಳಿ, ಐ ಲವ್ ಯು ಶ್ರೀ. ದೀಪಕ್ ಪ್ರೀತಿಯಿಂದ ಅವಳ ಹಣೆಯ ಮೇಲೆ ತುಟಿ ಇಟ್ಟು ಹೇಳಿದ ಮತ್ತು ಅವಳ ತುಟಿಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಬಾಲ್ಕನಿಯಿಂದ ಬರುತ್ತಿದ್ದ ಚಂದ್ರನ ಬೆಳಕು ಅವರ ಪ್ರೀತಿಗೆ ಸಾಕ್ಷಿಯಾಡತೊಡಗಿತ್ತು ಮತ್ತು ಅವರು ತಮ್ಮ ಜಗತ್ತಿನಲ್ಲಿ ಕಳೆದು ಹೋದರು. ಈ ಪುಟ್ಟ ಮುದ್ದಾದ ಕಥೆ ನಿಮಗೆ ಹೇಗೆ ಅನಿಸಿತು? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇಷ್ಟವಾಗಿದ್ದರೆ ಇವತ್ತು ಈ ಕೊನೆಯ ಭಾಗವಾಗಿದೆ. ಕಮೆಂಟ್ ಮಾಡಲು ಸೋಮಾರಿತನ ಮಾಡಬೇಡಿ. ಮತ್ತೆ ಮತ್ತೊಂದು ಮುದ್ದಾದ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.